ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದು ಅಯೋಧ್ಯೆಯಿಂದ ನಾವು ಪ್ರಯಾಗ್ರಾಜಿಗೆ ಹೊರಟಿದ್ದೀವಿ. ಫುಲ್ ಗಂಟೆಲ್ಲ ಊಸ್ತಾಗಿದೆ, ಸಿಕ್ಕಾಬಿಟ್ಟು ಚಳಿ ಇದೆ. ಎಷ್ಟು ಚಳಿ ಇದೆ ಅಂತಂದರೆ ವಿತೌಟ್ ಗ್ಲೌಸ್ ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ ಬಿಕಾಸ್ ಆಫ್ ಡಸ್ಟ್. ಸೊ ಇವಾಗ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ ಫಾರ್ ಹೋಲಿ ಡಿಪ್. ಬನ್ನಿ ಹೋಗುವ. ಈಗ ಸ್ಟೇಯಿಂದ ಹೊರಟು ಆಟೋ ತೊಗೊಂಡು ಮೇನ್ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಟಿ ಟಿ ಬುಕ್ ಮಾಡಿದ್ವಿ. ಟಿ ಟಿ ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಯಾವುದು ಬೇರೆ ವೆಹಿಕಲ್ಸ್ ಅಲೋ ಇರಲಿಲ್ಲ, ಓನ್ಲಿ ಆಟೋ ಅಲೋ ಇತ್ತಷ್ಟೇ. ಆ್ಯಂಡ್ ನೋಡಿ ಇಲ್ಲಿ ಹೇಗಿದೆ ಅಂತ, ಏನು ಇಂಪ್ರೂವ್ನೇ ಆಗಿಲ್ಲ. ರೋಡ್ ಅಂತೂ ಫುಲ್ಲು ಡಸ್ಟ್ ಅಂದರೆ ಡಸ್ಟು. ನಮ್ಮ ಥರ ಎಲ್ಲ ತಾರು ಗೀರು ಆ ಥರದ್ದೆಲ್ಲ ಏನಿಲ್ಲ, ಫುಲ್ ಡಸ್ಟು. ಅದರಿಂದನೇ ನಮಗೆ ಡಸ್ಟ್ ಅಲರ್ಜಿ ಆಯಿತು. ಸೊ ಟಿ ಟಿ ಬಂದಿದೆ ಫ್ರಮ್ ಅಯೋಧ್ಯ. ಗೋಯಿಂಗ್ ಫಾರ್ ಪ್ರಯಾಗ್ರಾಜ್ ಇನ್ ದಿಸ್. ಸೊ ಫ್ರೆಂಡ್ಸ್ ನೋಡಿ, ಇದು ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೋಗ್ತಾ ಇರೋರು. ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲ ಲಾರಿಗಳನ್ನೆಲ್ಲ ಹಾಗೆ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಫುಲ್ಲು ಗಾಡಿಗಳು. ನೋಡಿ ಫುಲ್ ಜಾಮ್ ಆಗಿದೆ. ಪ್ರಯಾಗ್ರಾಜಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಬಟ್ ಟ್ರಾಫಿಕ್ ಆಗಿರೋ ಕಾರಣ ಎಲ್ಲ ಅಲ್ಲಲ್ಲೇ ಸ್ಟಕ್ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಅದರಲ್ಲೂ ಟ್ರಕ್ಗಳೇ ಜಾಸ್ತಿ ಆ್ಯಂಡ್ ಬಸ್ಗಳಿಂದ ಪಾಪ ಬಂದಿರೋರು, ಗಾಡಿ ಬಂದಿರೋರು ಎಲ್ಲ ನೋಡಿ ಎಷ್ಟು ಉದ್ದ ಜಾಮ್ ಇದೆ. ಓ ಮೈ ಗಾಡ್, ಯಪ್ಪ ಇವರೆಲ್ಲ ಯಾವಾಗ ರೀಚ್ ಆಗ್ತಾರೆ? ಎಷ್ಟು ಜನ, ಎಷ್ಟು ಟ್ರಕ್ಗಳು. ಯಾರಾದರೂ ಟ್ರಾವೆಲ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಲ್ಲಿದು ವೆದರ್ ಕಂಡೀಷನ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಎಷ್ಟು ಜಾಮ್ ಇದೆ ಏನು ಅಂತೆಲ್ಲ ನೋಡಿಕೊಂಡು ಹೊರಡಿ. ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ನಮಗೆ ಟುಕ್ ಲೈಕ್ ಮೋರ್ ದೆನ್ 5 hours. ಅಲ್ಲೇ ಮಧ್ಯದಲ್ಲಿ ನಾವು ಒಂದು ಹೋಟೆಲ್ ಸಿಕ್ತು ಅಂತ ಹೇಳಿ ಲಂಚ್ ಮಾಡ್ಕೊಂಡ್ವಿ. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋಟೆಲನ್ನು ನೋಡಿಲ್ಲ ನಾವು. ಆ್ಯಂಡ್ ಮೋರೋವರ್ ಜಾಸ್ತಿ ಹೋಟೆಲ್ಸ್ ಕೂಡ ಇಲ್ಲ ಅಲ್ಲಿ. ಸೊ ಹೊರಡ್ತಾ ಇರೋರೆಲ್ಲರೂ ದಯವಿಟ್ಟು ಮಾಸ್ಕು, ಮೆಡಿಷನ್ಸು, ಮೆಡಿಕೇರ್ ಎಲ್ಲನೂ ಇಟ್ಕೊಂಡು ಹೊರಡಿ, ಯಾಕೆಂದರೆ ತುಂಬಾ ಡಸ್ಟ್ ಇದೆ, ಅದಕ್ಕೆ ಸೇಫರ್ ಸೈಡ್ಗೆ. ಸೊ ಇವಾಗ ನಾವು ಸ್ಟೇ ಆಗ್ತಿರೋ ರೂಮ್ ಬಂದು ಮೂನ್ ವಿಲ್ಲಾ ಅಂತ. ಇವಾಗೆಲ್ಲ ಬಂದು ಇಳಿದಿದ್ದೀವಿ. ಇಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಸಂಗಮಕ್ಕೆ ಹೋಗಬೇಕು ಸ್ನಾನಕ್ಕೆ. ಇಲ್ಲಿಂದ ಒಂದು ಹಾರ್ಡ್ಲಿ 1-2-3 ಕಿಲೋಮೀಟರ್ಸ್ ಇದೆ ಸಂಗಮ. ಇಲ್ಲಿ ಲಗೇಜ್ ಎಲ್ಲ ಡಂಪ್ ಮಾಡಿಬಿಟ್ಟು ಹೊರಡ್ತೀವಿ. ಟಿ ಟಿನಲ್ಲೇ ಬರಬೇಕಾಗಿತ್ತು, ಬಟ್ ಟಿ ಟಿ ಅವ್ರನ್ನ ಈ ರೋಡ್ಗೆ ಅಲೋ ಮಾಡಲಿಲ್ಲ. ಸೊ ಮತ್ತೆ ಅಲ್ಲಿ ಇಳಿದು ಈ ಥರ ಆಟೋವನ್ನು ಮಾಡ್ಕೊಂಡು ಬಂದ್ವಿ. ರೋಡೆಲ್ಲ ಫುಲ್ ಜಾಮ್ ಆಗ್ತಿರೋ ಕಾರಣ ಟಿ ಟಿನ ಅಲೋ ಮಾಡಿಲ್ಲ, ಬರೀ ಆಟೋಸ್ ಮಾತ್ರ ಅಲೋ ಮಾಡ್ತಿದ್ದಾರೆ. ಸೊ ನಾವಿಲ್ಲಿ ಫ್ಯಾಮಿಲಿ ಡಾರ್ಮೆಂಟ್ರಿನ ಬುಕ್ ಮಾಡಿದ್ದು, ಬಟ್ ಒಳಗೆ ಬಂದಾದಮೇಲೆ ಅವ್ರು ನಮಗೆ ಪಬ್ಲಿಕ್ ಡಾರ್ಮೆಂಟ್ರಿ ಕೊಟ್ಟಿದ್ದರು. ಸೊ ನಾವು ಗಲಾಟೆ ಮಾಡಿ, ಇಲ್ಲ ನಾವು ಮಾಡಿದ್ದು ಫ್ಯಾಮಿಲಿಗೆ ಅಂತ ಹೇಳಿಬಿಟ್ಟು ನೀವೇನು ಈ ಥರ ಪಬ್ಲಿಕ್ ಕೊಟ್ಟಿದ್ದೀರಾ ಅಂತ ಹೇಳಿ ಮತ್ತೆ ಅವ್ರ ಹತ್ರ ಒಂದು ರೂಮ್ನ ಮತ್ತೆ ಬುಕ್ ಮಾಡಿಸ್ಕೊಂಡು ಈಸ್ಕೊಂಡ್ವಿ. ಸೊ ಬಿ ಕೇರ್ಫುಲ್ ಆಗಿರಿ. ಸುಮ್ಮನೆ ಹೋಟೆಲ್ ಬುಕ್ ಮಾಡಿದ್ದೀವಿ ಅಂತ ನಾವಿಲ್ಲಿ ಬ್ಲೈಂಡಾಗಿ ಬಂದುಬಿಟ್ರೆ ಇಲ್ಲಿ ಸ್ವಲ್ಪ ಮೋಸ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಬಿ ಕೇರ್ಫುಲ್, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಸೊ ನೋಡಿ, ಎಲ್ಲರಿಗಾದ್ರೂ ನೀರು ಬೇಕು ಅಂತಂದರೆ ಇಲ್ಲಿ ಡಬ್ಬಗಳು ಇಟ್ಟಿರ್ತಾರೆ. ಈ ಡಬ್ಬಗಳನ್ನ ತೊಗೊಂಡೋಗಿ ನಾವು ನೀರು ತುಂಬಿಸ್ಕೊಂಡು ಬರ್ಬೋದು. ಡಬ್ಬಗಳಿಗೆ ಏನು ನಾವು ತೊಗೊಂಡು ಬರ್ಬೇಕಂತ ಏನಿಲ್ಲ, ಇಲ್ಲೇ ಸಿಗುತ್ತೆ, ವಾಟರ್ ಫಿಲ್ ಮಾಡ್ಕೊಂಡು ಬರ್ಬೋದು. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂತಂದರೆ ಈ ಟಿ ಟಿ ಆ ಥರದ್ದೆಲ್ಲ ಏನೂ ಬಿಡೋದಿಲ್ಲ. ಜಸ್ಟ್ ಗಾಡಿಗಳು, ಆಟೋಗಳು ಮಾತ್ರನೇ ಬಿಡೋದು. ಆ್ಯಂಡ್ ಯಾರ್ದಾದ್ರು ಪ್ರೈವೇಟ್ ಕಾರ್ ಇರುತ್ತೋ ಅದನ್ನು ಬಿಡ್ತಾರೆ. ಸೊ ನೋಡಿ, ಇಲ್ಲಿ ರೆಸ್ಟ್ ರೂಮ್ಸ್ ಎಲ್ಲ ಇಟ್ಟಿದ್ದಾರೆ. ನನ್ನ ಗಂಟ್ಲಂತೂ ಫುಲ್ ಹೋಗೇ ಬಿಟ್ಟಿದೆ ಗೈಸ್, ಅದು ಬಿಕಾಸ್ ಆಫ್ ಡಸ್ಟ್ ಅಲರ್ಜಿ. ಅಯೋಧ್ಯೆದಲ್ಲಂತೂ ಸಿಕ್ಕಾಪಟ್ಟೆ ಡಸ್ಟ್ ಇತ್ತು. ಒಂದು ರೋಡ್ ಕ್ಲೀನಾಗಿಲ್ಲ, ಏನಿಲ್ಲ, ಫುಲ್ ಡಸ್ಟಲ್ಲಿ. ಅದು ಕಂಪೇರ್ ಮಾಡಿದ್ರೆ ಇಲ್ಲೊಂಚೂರು ಓಕೆ ಅಂತ ಅನ್ನಿಸ್ತಾ ಇದೆ. ಪ್ರಯಾಗ್ರಾಜಲ್ಲಿ ಓಕೆ, ಅಷ್ಟು ಡಸ್ಟ್ ಇಲ್ಲ ಕಂಪೇರ್ ಟು ಅಯೋಧ್ಯ.
ನೋಡಿ ಅಲ್ಲಿ ಟೆಂಟ್ಸ್ ಎಲ್ಲ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಜನ ಕೂಡ ತುಂಬಾ ಇದ್ದಾರೆ, ಬಟ್ ಏನು ಅಷ್ಟೊಂದು ನುಗ್ಲು ಅನ್ನೋ ಥರ ಏನಿಲ್ಲ ನೋಡಿ. ಈ ಥರ ಮೂವಬಲ್, ಈ ಥರ ಆರಾಮಾಗಿ ಹೋಗ್ಬೋದು. ಅಷ್ಟೊಂದು ಕ್ರೌಡ್ ಏನಿಲ್ಲ ಇವತ್ತು. ನಾವು ಬಂದಿರೋದು ಇವತ್ತು 14th Feb, ಸೊ ಇವತ್ತೇನು ಅಷ್ಟು ಕ್ರೌಡ್ ಇಲ್ಲ. ನೆನ್ನೆ ಎಲ್ಲ ಇತ್ತು, ನೆನ್ನೆ ಮೊನ್ನೆ ಎಲ್ಲ ಫುಲ್ ಕ್ರೌಡ್ ಇತ್ತಂತೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಹೊರಟ್ಬಿಟ್ಟಿದ್ದಾರೆ. ನಾನು ಆಗಲೇ ಪ್ರೈವೇಟ್ ಕಾರ್ ಅಂದೆ. ಪ್ರೈವೇಟ್ ಕಾರ್ ಇನ್ ದ ಸೆನ್ಸ್ ಓನ್ಲಿ UP ರಿಜಿಸ್ಟರ್ಡ್ ಕಾರ್ಸ್ ಮಾತ್ರನೇ ಬಿಡ್ತಾ ಇರೋದು, ಬೇರೆ ಸ್ಟೇಟ್ ಕಾರ್ಗಳಿಲ್ಲ. ಓನ್ಲಿ UP ರಿಜಿಸ್ಟರ್ಡ್ ಕಾರ್ಗಳು ಮಾತ್ರನೇ ಇಲ್ಲಿ ಓಡಾಡ್ತಾ ಇರೋದು. ಸೊ ಗೈಸ್ ನೋಡಿ, ಹೀಗಿದೆ ಸಂಗಮ. ಆಲ್ರೆಡಿ ಚಳಿ ಸ್ಟಾರ್ಟ್ ಆಯಿತು. ಹೆಂಗಪ್ಪ ನೀರಲ್ಲಿ ಇಳಿಯೋದು ಅಂತ ಅನ್ನಿಸ್ತಾ ಇದೆ. ಅಲ್ಲೇನು ಆಳ ಇಲ್ಲದಾಗಿನೇ ಅವ್ರು ನೋಡಲಿ. ಸಾಕು ಸಾಕು ಅಲ್ಲೇ. ನಾವು ಆಲ್ರೆಡಿ ನೀರಲ್ಲಿ ಇಳಿಯೋಷ್ಟೊತ್ತಿಗೆ ನೈಟೇ ಆಗೋಗ್ಬಿಡ್ತು, ತುಂಬಾ ಚಳಿ ಇತ್ತು. ಗಂಗೆ, ಯಮುನಾ, ಸರಸ್ವತಿ ಈ ಒಂದು ಸಂಗಮದಲ್ಲಿ ನಾವು ಸ್ನಾನ ಮಾಡ್ತಾ ಇದ್ದೀವಲ್ಲ, ಅದಷ್ಟು ಖುಷಿ ಇನ್ಯಾವುದೂ ಇಲ್ಲ. 144 ವರ್ಷಕ್ಕೆ ಮಾರುವಂಥ ಮಹಾಕುಂಭಮೇಳದಲ್ಲಿ ನಾವು ಪಾಲ್ಗೊಂಡು ಈ ಒಂದು ಪುಣ್ಯ ಸ್ನಾನ ಮಾಡಿದ್ವಿ ಅಂತ ಇದೊಂದು ಲೈಫ್ ಅಚೀವ್ಮೆಂಟ್ ಆ್ಯಕ್ಚುಲಿ ನಮಗೆ. ಹಾಗೆ ಇಷ್ಟೆಲ್ಲ ಮೇಂಟೈನ್ ಮಾಡಿರೋ ಅಂಥ, ಇಷ್ಟೆಲ್ಲ ಸೌಕರ್ಯ ಮಾಡಿಕೊಟ್ಟಿರೋ ಅಂತಹ UP ಸರ್ಕಾರ ಹಾಗೆ ನಮ್ಮ ಮೋದಿಜಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಪುಣ್ಯ ಅಂತ ಅನಿಸುತ್ತೆ ಅಲ್ವಾ ಈ ಒಂದು ಕುಂಭಮೇಳದಲ್ಲಿ ಪಾಲ್ಗೊಂಡಿರೋದು. ನೋಡಿ, ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಎಷ್ಟು ಕೋಟಿ ಜನ ಬಂದು ಹೋಗಿದ್ದಾರೆ. ಯಾರಿಗೂ ತೊಂದರೆ ಆಗ್ದಿರನು ಎಲ್ಲರಿಗೂ ಒಳ್ಳೆ ರೀತಿ ಸೌಕರ್ಯ ಆಗೋ ಥರನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ. ಇಟ್ ಇಸ್ ನಾಟ್ ಎಟ್ ಆಲ್ ಆ್ಯನ್ ಈಸಿ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಕ್ಲೀನಿಂಗ್ ನಡೀತಾನೇ ಇರುತ್ತೆ. ಅದಕ್ಕೆ ಅಂತಲೇ ಒಂದು ಸೆಟ್ ಆಫ್ ಪೀಪಲ್ನ ಇಟ್ಟಿದ್ದಾರೆ. ನೋಡಿ ಗೈಸ್, ಕಾಯಿನೆಲ್ಲ ನೀರಿಗೆ ಬಿಡ್ತಾರಲ್ಲ, ಅದನ್ನೆಲ್ಲ ಈ ಹುಡುಗ ತಗೊಂಡು ಮತ್ತೆ ಅದನ್ನೇ ಮಾರೋದು, ಮತ್ತೆ ಅದನ್ನೇ ರೀಸೇಲ್ ಮಾಡ್ತಾರೆ. ಈ ಥರ ಎಲ್ಲ ಫೇಕ್ಗಳು ಮಾಡ್ತಿದ್ದಾರೆ ನೋಡಿ. ಇವರೆಲ್ಲ ಪೂಜೆ ಮಾಡ್ತಿದ್ದಾರೆ, ಏನೇನೋ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಹೂವು ಆರತಿ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಸ್ನಾನ ಎಲ್ಲ ಮುಗಿದ್ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಪೂಜೆ ಕೂಡ ಮುಗಿಸಿದ್ವಿ. ನೋಡಿ ಹೇಗಿತ್ತು ನಾವು ಪೂಜೆ ಮಾಡಿದ್ದು. ಅಲ್ಲೇ ಆ ಗಂಧದ ಕಡ್ಡಿ, ಆ ಬೋಟಲ್ಲಿ ಪೇಪರ್ ಬೋಟ್ ಥರ ಮಾಡಿಬಿಟ್ಟು ಅದರೊಳಗಡೆ ದೀಪ ಹೂವು ಎಲ್ಲ ಇಟ್ಟು ಅಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನೇ ತಗೊಂಡು ಪೂಜೆ ಮಾಡಿದ್ವಿ. ನೋಡಿ, ಫಾರಿನವರು ಧ್ಯಾನ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎವ್ರಿ ಡೇ ಕ್ಲೀನ್ ಮಾಡ್ತಾರೆ. ಚೇಂಜಿಂಗ್ ರೂಮ್ಸ್ ಅಲ್ಲಲ್ಲೇ ಇಟ್ಟಿದ್ದಾರೆ. ನೀರು ಅಷ್ಟೇ, ಏನಂತ ಗಲೀಜಂತ ಏನಿಲ್ಲ. ನೀರು ಕೂಡ ಚೆನ್ನಾಗಿದೆ.
ಎಷ್ಟು ಜನ ಇದ್ರೂ ಎಲ್ಲರಿಗೂ ಒಳ್ಳೆ ಸೌಕರ್ಯ ಇದೆ. ಬಟ್ ಟ್ರಾವೆಲಿಂಗ್ಗೆ ಸ್ವಲ್ಪ ಇಶ್ಯೂ ಅಷ್ಟೇ. ಏನಂತಂದರೆ ನಮ್ಮದು ಗಾಡಿಗಳದ್ದು ಸಿಗಲ್ಲ ಅಷ್ಟೇ, ಅದೊಂದೇ ಪ್ರಾಬ್ಲಮ್ಮು. ಆಟೋನೋ ಬೈಕೋ ಮಾಡ್ಕೊಂಡು ಬರಬೇಕು. ಅದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿ ಮಾಡಿದ್ದಾರೆ. ಇಲ್ಲಿ ನಮಗೊಬ್ಬರು ಸಿಕ್ಬಿಟ್ಟು ಏನು ಹೇಳಿದ್ರು ಅಂತಂದರೆ, ಯಾಕೆ ನೀವು ಅಷ್ಟು ದೂರ ಹೋಗ್ತೀರಾ ರೂಮ್ಗೆ, ಇಲ್ಲೇ ನಮ್ಮದೇ ರೂಮ್ಸ್ ಇದೆ, ಅಂದರೆ ಆಶ್ರಮಾಸ್ ಇದ್ದಾವೆ, ಸೊ ಅಲ್ಲಿ ನೀವು ಆರಾಮಾಗಿ ಇರ್ಬೋದು, ತುಂಬ ಒಳ್ಳೆ ಸೌಕರ್ಯ ಎಲ್ಲ ಇದೆ ಅಂತ ಹೇಳಿಬಿಟ್ಟು ನಮ್ಮನ್ನು ಸ್ವಲ್ಪ ಜನನ ಅಲ್ಲಿ ಕರ್ಕೊಂಡೋದ್ರು. ಯಾಕೆಂದರೆ ಒಂದು ಸ್ವಲ್ಪ ಜನ ಆಲ್ರೆಡಿ ಮೂನ್ ವಿಲ್ಲಾಗೆ ಹೋಗಿದ್ರು. ಸೊ ನಾವು ಒಂದು ಸ್ವಲ್ಪ ಜನ ಸರಿ ಆಯಿತು ಇಲ್ಲೇ ಹೋಗೋಣ ಅಂತ ಹೇಳಿ ಹೋದರೆ, ಆ ರೂಮ್ ನೋಡಿದ್ರೆ ಗೈಸ್ ನಿಜವಾಗ್ಲೂ ಇವರು ಹೇಳಿದ್ದೇ ಒಂದು, ಅಲ್ಲಿರೋದೇ ಒಂದು. ಕರೆಕ್ಟಾಗಿ ಮಂಚ ಇಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ, ಬೆಡ್ಶೀಟ್ ಇಲ್ಲ, ಯಾವ ಸೌಕರ್ಯನೂ ಇಲ್ಲ. ಸುಮ್ಮನೆ ಎಷ್ಟು ಮೋಸ ಮಾಡಿದ್ರು ಅಂತಂದರೆ ನೋಡಿ, ಇಲ್ಲಿ ಕಾಣ್ತಾ ಇದ್ರಲ್ಲ ಈ ವ್ಯಕ್ತಿಗಳೇ, ಇಂಥವ್ರನ್ನ ಮಾತ್ರ ನೀವು ಬಿಲೀವ್ ಮಾಡೋಕ್ಕೆ ಹೋಗ್ಬಿಡಿ ಬ್ಲೈಂಡ್ಲಿ. ಸುಮ್ಮನೆ ಎಲ್ಲ ಮೋಸ ಮಾಡೋದು ಅವರೆಲ್ಲರೂ. ಆಮೇಲೆ ನಾವು ತಿರ್ಗಾ ಇಲ್ಲ ನಮ್ಗೆ ಇಲ್ಲಿ ಇರೋದಕ್ಕಾಗೋದಿಲ್ಲ, ನಾವು ಮೂನ್ವಿಲಾಗಿ ವಾಪಸ್ ಹೋಗ್ತೀವಿ ಅಂತ ಹೇಳಿ 11 ಗಂಟೆಗೆ ವಾಪಸ್ ಬಂದು ಪ್ರಯಾಗ್ರಾಜ್ ಸಂಗಮದಿಂದ ನೋಡಿ ಅಲ್ಲಿ ಈ ಥರ ಓಪನ್ ಆಟೋ ಮಾಡ್ಕೊಂಡ್ವಿ. ಯಾಕೆಂದರೆ ನಮ್ಗೆ ಅಲ್ಲಿ ಇನ್ನೇನು ಸಿಗಲಿಲ್ಲ, ಆಟೋಗಳೇ ಸಿಗ್ತಾರಿಲ್ಲ ಅಷ್ಟೊತ್ತಲ್ಲಿ ಅಂದ್ಬಿಟ್ಟು ಈ ಥರ ಓಪನ್ ಆಟೋ, ಲಗೇಜ್ ಆಟೋ ಮಾಡಿಕೊಂಡು ವಾಪಸ್ ನಾವು ಮೂನ್ವಿಲಾಗಿ ಬಂದ್ವಿ. ಹೆಂಗೆ ಅನ್ನಿಸ್ತಾ ಇದೆ ಓಪನ್ ಆಟೋ? ಚೆನ್ನಾಗಿದೆಯಾ? ಎಲ್ಲರೂ ಪಾಪ ಟಯರ್ಡ್ ಆಗಿ ಕಣ್ಣಲ್ಲಿ ನಿದ್ದೆ ಬಂದು ಇನ್ನೇನು ಮಲ್ಕೋಬೇಕು. ಟೈಮ್ ಆಲ್ರೆಡಿ 10:30 ಆಗಿದೆ, ಇನ್ನೂ ರೋಡಲ್ಲೇ ಇದ್ದೀವಿ. ರೂಮ್ಗೆ ಹೋಗಿದ ತಕ್ಷಣ ಊಟ ಮಾಡ್ತಾ ಇರೋದೆ, ಮಲ್ಕೋತಾ ಇರೋದೆ. 12 ಗಂಟೆನ ಟೈಮು? ಇಲ್ಲ 11 ಗಂಟೆ. ಹಾಂ, 11 ಗಂಟೆ ಟೈಮು. ಚೆನ್ನಾಗಿ ಸುತ್ತಾಡಿ ಎಲ್ಲ ನೋಡಿಕೊಂಡು ಇಷ್ಟೊತ್ತಲ್ಲಿ ಈ ದೂದ್ ಕತ್ಲೆನಲ್ಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ಅದು ಈ ಥರ ಓಪನ್ ಆಟೋದಲ್ಲಿ. ಇದೆಲ್ಲ ಒಂದು ಮೆಮೊರೀಸ್. ಬಾಯ್ಬಿಟ್ಟು ಮಾತಾಡ್ರಿ. ಹೌದು, ಏನೌದು? ಅದೇ ಏನೋ ಹೇಳಿದ್ರು. ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಬಿಡಿ, ಕತ್ಲೆ. ಓಪನ್ ಆಟೋ ಜೀವನದಲ್ಲಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗ್ಬೇಕಂತೆ ನಮ್ಗಿಲ್ಲೇ ಆಗ್ತಾ ಇದೆ. ಮೂನ್ ವಿಲ್ಲಾ ಹೋಟೆಲ್ ವಿತ್ ರಿಯಲ್ ಮೂನ್. ಇಲ್ಲಿಗೆ ಪ್ರಯಾಗ್ರಾಜ್ನ ಒಂದು ಜರ್ನಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಕಾಶಿ ವ್ಲಾಗಲ್ಲಿ. ಎಸ್, ನೆಕ್ಸ್ಟ್ ವಿ ಆರ್ ಟ್ರಾವೆಲಿಂಗ್ ಟು ಕಾಶಿ. ಸೊ ನೆಕ್ಸ್ಟ್ ವ್ಲಾಗ್ಗೆ ಕಾಯ್ತಾ ಇರಿ ಅಂತ ಹೇಳ್ತಾ, ಆ್ಯಂಡ್ ಯಾರಿಗೆಲ್ಲ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ನನಗೋಸ್ಕರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಟೆಂಟ್ಗಳೆಲ್ಲ ಕೊಟ್ಟಿರೋದು ನಾಗಸಾಧುಗಳಿಗೆ ನೋಡಿ, ಇದೆ ಅವ್ರದ್ದು ಟೆಂಟ್ಗಳು ಅಲ್ವಾ ಆಂಟಿ? ಇವೆಲ್ಲ ಆ ಕಡೆ ಈ ಕಡೆ ಎಲ್ಲ ಟೆಂಟ್ಗಳಲ್ವಾ? ಹಾಂ, ಈಗ ಹೋಗಿ ಒಳಗಡೆ ಹೋಗಿ ನೋಡ್ಕೊಂಡು ಬಂದು ಇರ್ತಾರೆ.